ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಬಿಂದಾಸ್ ಆಗಿದ್ದೀರಾ, ಸೂಪರ್ ಆಗಿದ್ದೀರಾ ಅಂದ್ಕೊಂಡು ನಾನು ವಿಡಿಯೋ ಶುರು ಮಾಡ್ತೇನೆ ಫ್ರೆಂಡ್ಸ್. ಯಾರ್ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಇವತ್ತಿನ ವಿಷಯ ಏನು ಅಂತಂದರೆ, ಬರ್ಡ್ಸ್ಗಳಿಗೆ ಪುದೀನ ಸೊಪ್ಪು ಹಾಕೋದ್ರಿಂದ ಏನೇನು ಪ್ರಯೋಜನ ಇದೆ ಅಂತ ತಿಳ್ಕೊಡ್ತೇನೆ. ನೋಡಿ ಫ್ರೆಂಡ್ಸ್, ಇವತ್ತು ಮಾರ್ನಿಂಗು ವೀಡಿಯೋಸ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಅಲ್ಲಿ ನೋಡಿ ಆಲ್ಮೋಸ್ಟು ಪುದೀನ ಸೊಪ್ಪು ಚಿಕ್ಕವೇ ನಮ್ಮದ್ರಲ್ಲೇ ಬೆಳೆದಿರೋ ಪುದೀನ ಸೊಪ್ಪಿದು. ನೋಡಿ ಈಗ ಹಾಕ್ಬೇಕು ಪುದೀನ ಸೊಪ್ಪು. ನೋಡಿ ಎಲ್ಲರೂ ಯಾವ ಥರ ಸೊಪ್ಪು ನೋಡಿದ್ರಲ್ಲ, ನೋಡಿ ಯಾವ ಥರ ನೋಡ್ತಿದ್ದಾರೆ ಅಂತ. ನೋಡಿ ಸೊಪ್ಪು ನೋಡಿದ್ರೆ ಆಲ್ಮೋಸ್ಟು ಯಾವ ಥರ ಆಡ್ತಿದ್ದಾರೆ ನೋಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನಮ್ಮ ವಿಡಿಯೋ ಶುರು ಮಾಡೋಣ. ಆಮೇಲೆ ನಿಮ್ಮಲ್ಲೊಂದು ಮನವಿ ಫ್ರೆಂಡ್ಸ್, ಯಾರೇ ಇದು ಇವಾಗ ತುಂಬ ಬೇಸಿಗೆ ಇರೋದ್ರಿಂದ ಆದಷ್ಟು ನಿಮಗೆ ಬರ್ಡ್ಸ್ಗಳ ಬಗ್ಗೆ ಬರ್ಡ್ಸ್ ಲವರ್ ಯಾರ್ಯಾರು ಇದ್ದೀರಾ, ಅಲ್ಲಿ ಬರ್ಡ್ಸಿನ ಬಗ್ಗೆ ಇದು ಮಾಡ್ಕೊಂಡಿರೋದು ಯಾರ್ಯಾರು ಇದ್ದೀರಾ, ನಿಮ್ಮ ಬೇರೆ ಬರ್ಡ್ಸ್ಗಳಿಗಾರು ಅಷ್ಟೇ ಫ್ರೆಂಡ್ಸ್. ಇವು ಟೆರೆಸ್ ಮೇಲೆ ಇಲ್ಲ ಸೈಡಲ್ಲಿ, ಯಾಕಂದರೆ ಬೇಸಿಗೆ ಟೈಮಲ್ಲಿ ನೀರು ಎಲ್ಲೂ ಸಿಗೋಲ್ಲ ಫ್ರೆಂಡ್ಸ್. ಆಲ್ಮೋಸ್ಟ್ ಟೆರೆಸ್ ಮೇಲೆ ಒಂದು ಬಟ್ಲಲ್ಲಾದರೂ ಅಷ್ಟು, ಒಂದು ಬೌಲಲ್ಲಾದರೂ ನೀರಿಡಿ ಫ್ರೆಂಡ್ಸ್. ಆಲ್ಮೋಸ್ಟ್ ಬರ್ಡ್ಸ್ಗಳು ಕುಡ್ಕೋತಾರೆ ಬೇಸಿಗೆಲಿ. ಹೊರಗಡೆ ಇರೋ ಬರ್ಡ್ಸ್ಗಳಿಗೆ ನೀರುಗಳು ಇರಲ್ಲ. ಅದೊಂದು ಮಾಡಿ ಫ್ರೆಂಡ್ಸ್, ದಯವಿಟ್ಟು ಎಲ್ರೂ ಮಾಡಿದ್ರೆ ತುಂಬ ಉಪಯೋಗ ಆಗುತ್ತೆ ಫ್ರೆಂಡ್ಸ್. ಬರ್ಡ್ಸ್ಗಳು ಮೂಕ ಪ್ರಾಣಿಗಳು ಫ್ರೆಂಡ್ಸ್, ಮಾತಾಡೋಲ್ಲ. ಹಾಗಾಗಿ ಇದೊಂದು ಫಾಲೋ ಮಾಡಿ ಫ್ರೆಂಡ್ಸ್. ಯಾಕಂದರೆ ಒಂದು ಬಟ್ಲ ನೀರು ಹಿಡಿದ್ರಿಂದ ನಮ್ಗೆ ಏನೂ ಆಗಲ್ಲ. ಆಲ್ಮೋಸ್ಟ್ ಇಡೀ ಫ್ರೆಂಡ್ಸ್ ಬರ್ಡ್ಸ್ಗಳು. ಬನ್ನಿ ಫ್ರೆಂಡ್ಸ್, ನಮ್ಮ ವೀಡಿಯೋ ಶುರು ಮಾಡೋಣ. ಈ ಪುದೀನ ಸೊಪ್ಪು ಹಾಕೋದ್ರಿಂದ ನಿಮ್ಗೆ ಏನೇನು ಉಪಯೋಗ ಇದೆ ಅಂತ ನಾನು ತಿಳಿಸ್ಕೊಡ್ತೇನೆ. ಬರ್ಡ್ಸ್ಗಳಿಗೆ ಪುದೀನ ಸೊಪ್ಪು ಹಾಕೋದ್ರಿಂದ ಏನೇನು ಬೆನಿಫಿಟ್ ಇದೆ ಅಂತಂದರೆ, ಅದರಲ್ಲಿ ಹೊಟ್ಟೆಲಿ ಏನೇನು ಸಮಸ್ಯೆ ಇದೆ ಅಂತ ನಮಗೆ ಗೊತ್ತಿರಲ್ಲ. ಈ ಬರ್ಡ್ಸ್ಗಳು ಹೊಟ್ಟೆಗಳಲ್ಲಿ ನಾವು ಏನೇನು ಸಮಸ್ಯೆ ಇದೆ ಅಂತ ಗೊತ್ತಿರಲ್ಲ. ನಮಗೆ ಏನೇನು ಸಮಸ್ಯೆ ಇದೆ ನಾವು ಡಾಕ್ಟರ್ ಹತ್ರಕ್ಕೆ ಹೋಗ್ಬಿಟ್ಟು ನಾವು ತಿಳ್ಕೊತೀವಿ. ಬರ್ಡ್ಸ್ಗಳಲ್ಲಿ ಹೊಟ್ಟೆಲಿ ಏನೇನು ಸಮಸ್ಯೆ ಇದೆ ಅಂತ ಗೊತ್ತಿರಲ್ಲ. ಹಾಗಾಗಿ ಅದು ಫುಡ್ಡು ತಿಂತಿರಲ್ಲ. ಅಂಥ ಜೀರ್ಣ ಕ್ರಿಯೆಗಳು ಆಗ್ತವೆ. ಏನೇ ಫುಡ್ ತಿಂದರೂ ಜೀರ್ಣ ಆಗ್ತಿರಲ್ಲ ಫುಡ್ಗಳು. ಅಂಥ ಟೈಮಲ್ಲಿ ನೀವು ಪುದೀನ ಸೊಪ್ಪುಗಳು ಹಾಕಿದರೆ ಅದು ಹೊಟ್ಟೆಲಿ ಏನೇನು ಸಮಸ್ಯೆ ಇದೆ ಎಲ್ಲ ಪ್ರತಿಯೊಂದು ಅದಕ್ಕೆ ಕ್ಲಿಯರಿಟಿ ಆಗುತ್ತೆ ಫ್ರೆಂಡ್ಸ್. ಆಮೇಲೆ ಪುದೀನ ಸೊಪ್ಪು ಬೇಸಿಗೆಯಲ್ಲಿ ತುಂಬ ಕೂಲ್ ಆಗುತ್ತೆ ಫ್ರೆಂಡ್ಸ್, ಕೂಲ್ ಕೊಡುತ್ತೆ ಪುದೀನ ಸೊಪ್ಪು. ಬೇಸಿಗೆಯಲ್ಲಿ ತುಂಬ ಪ್ರಯೋಜನ ಇದೆ ಫ್ರೆಂಡ್ಸ್ ಪುದೀನ ಸೊಪ್ಪು ಹಾಕೋದ್ರಿಂದ. ಆಮೇಲೆ ಅದರಲ್ಲಿ ಬರ್ಡ್ಸಲ್ಲಿ ಒಳಗಡೆ ಏನೇ ಕಾಯಿಲೆ ಇದ್ರೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚುತ್ತೆ ಫ್ರೆಂಡ್ಸ್. ಇದರಿಂದ ಪುದೀನ ಸೊಪ್ಪಲ್ಲಿ ಏನೇನು ಪ್ರಯೋಜನ ಇದೆ ಅಂದರೆ, ವಿಟಮಿನ್ ಇದೆ ಫ್ರೆಂಡ್ಸ್. ಪುದೀನ ಸೊಪ್ಪಲ್ಲಿ ವಿಟಮಿನ್ಸ್ಗಳು ಇದ್ದಾವೆ ಪುದೀನ ಸೊಪ್ಪುಗಳಲ್ಲಿ. ಆಮೇಲೆ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಪುದೀನ ಸೊಪ್ಪಲ್ಲಿ ಇರೋದ್ರಿಂದ ಇದು ಬ್ಯಾಕ್ಟೀರಿಯಾ ವಿರುದ್ಧ ತುಂಬ ಸಹಾಯ ಮಾಡುತ್ತೆ. ಈ ಪುದೀನ ಸೊಪ್ಪು ಬ್ಯಾಕ್ಟೀರಿಯಾ ವಿರುದ್ಧ ತುಂಬ ಸಹಾಯ ಮಾಡುತ್ತೆ ಫ್ರೆಂಡ್ಸ್. ಪುದೀನ ಸೊಪ್ಪು ನೀವು ಪುದೀನ ಸೊಪ್ಪು ಕೊಡ್ಬೋದು ಫ್ರೆಂಡ್ಸ್. ನಿಮ್ಮ ಬರ್ಡ್ಸ್ಗಳು ಪುದೀನ ಸೊಪ್ಪು ಯಾವ ರೂಢಿ ಆಗಿಲ್ಲ ಅಂತಂದರೆ, ನೀವು ಪುದೀನ ಸೊಪ್ಪು ಆಲ್ಮೋಸ್ಟ್ ನೀವು ಕೊಡಿ ಫ್ರೆಂಡ್ಸ್. ಅದರಿಂದ ತುಂಬ ಉಪಯೋಗ ಇದೆ. ನೋಡಿ ನಾನು ಹಾಕ್ತಕ್ಕೆ ಯಾವ ಥರ ತಿಂತಿದ್ದಾರೆ ಅಂತ ಎಲ್ಲ ಅಡ್ಜಸ್ಟ್ ಆಗಿದ್ದಾರೆ ಫ್ರೆಂಡ್ಸ್. ಅಡ್ಜಸ್ಟ್ ಆಗೋದ್ರಿಂದ ಈ ಥರ ಅಡ್ಜಸ್ಟ್ ಆಗದಿರೋ ಬರ್ಡ್ಸ್ಗಳಿಗೆ ಕೈ ಹಾಕಿರೋ ಇದು ಮಾಡಲ್ಲ. ಹಾಗಾಗಿ ನೀವು ಪುದೀನ ಸೊಪ್ಪು ಯಾವ ಥರ ಕೊಡಬೇಕು ಅಂತಂದರೆ, ಮೊದಲು ಪುದೀನ ಸೊಪ್ಪು ನೀವು ಗಿಡನೇ ಕಿತ್ಕೊಂಬಂತೀರಲ್ವಾ, ಹಾಗಾಗಿ ಡೈರೆಕ್ಟ್ ಅದನ್ನೇ ಹಾಕಕ್ಕೆ ಹೋಗ್ಬೇಡಿ. ನೀಟಾಗಿ ಚೆನ್ನಾಗಿ ತೊಳೀರಿ. ಮತ್ತು ಔಷಧಿ ಹೊಡೆದಿರೋ ಸೊಪ್ಪುಗಳೆಲ್ಲ ಕೊಡೋಕ್ಕೋಗ್ಬೇಡಿ. ಒಂದು ಸ್ವಲ್ಪ ನೀಟಾಗಿ ತೊಳೆದ್ಬಿಟ್ಟು ಕೊಡಿ. ಔಷಧಿ ಹೊಡಿದೇ ಇರಲಿ, ನೀಟಾಗಿ ತೊಳೆದ್ಬಿಟ್ಟು ಕೊಟ್ಟರೆ ತುಂಬ ಉತ್ತಮ ಆಗುತ್ತೆ ಫ್ರೆಂಡ್ಸ್. ಆಮೇಲೆ ಇದನ್ನು ಬರ್ಡ್ಸ್ಗಳಿಗೆ ಯಾವ ಥರ ಕೊಡಬೇಕು ನಾವು ಪುದೀನ ಸೊಪ್ಪು ಅಂತಂದರೆ, ವಾರದಲ್ಲಿ ಒಂದು 2-3 ದಿವಸ ಒಂದು 2 ಸರಿ 3 ಸರಿ ಕೊಡ್ಬೋದು ಫ್ರೆಂಡ್ಸ್. ಅದ್ರ ಜೊತೆಗೆ ಬೇರೆ ಬೇರೆನೇ ಸೊಪ್ಪುಗಳು ಕೊಡಿ. ಆಮೇಲೆ ಪುದೀನ ಸೊಪ್ಪು ಯಾವ್ಯಾವ ರೂಢಿ ಆಗಿಲ್ಲ ಅಂತಂದರೆ ಏನು ಮಾಡಿ ಅಂತಂದರೆ, ನೀವು ಕೊತ್ತಂಬರಿ ಸೊಪ್ಪುಗಳನ್ನು ಕೊಡ್ತೀರೋ ಅದ್ರ ಜೊತೆ ಸ್ವಲ್ಪ ಮಿಕ್ಸ್ ಮಾಡಿ ಕೊಟ್ಟರೆ ಅದು ಸ್ವಲ್ಪ ತಿನ್ನುತ್ತೆ. ಆವಾಗ ರೂಢಿ ಆಗ್ಬಿಡ್ತವೆ ಫ್ರೆಂಡ್ಸ್. ಪುದೀನ ಸೊಪ್ಪು ರೂಢಿ ಆಗ್ಬಿಡ್ತವೆ. ನೀವು ಆಲ್ಮೋಸ್ಟ್ ಕೊಡ್ಬೋದು. ಪುದೀನ ಸೊಪ್ಪು ಕೊಡಿ ಫ್ರೆಂಡ್ಸ್. ಬರ್ಡ್ಸ್ಗಳಿಗೆ ಪುದೀನ ಸೊಪ್ಪು ಕೊಟ್ಟರೆ ತುಂಬ ನೋಡಿ, ನಾನು ತುಂಬ ಕಿರ್ಕೊಂಬಂದಿದ್ದೀನಿ ಪುದೀನ ಸೊಪ್ಪು. ಈಗೆಲ್ಲ ಹಾಕ್ಬೇಕು ಫ್ರೆಂಡ್ಸ್. ನೋಡಿ ಎಲ್ಲ ಪ್ರತಿಯೊಬ್ಬರು ಯಾವ ಥರ ನೋಡ್ತೀರಾ, ಸೊಪ್ಪುಗಳು ನೋಡಿದ್ರಲ್ಲ, ಹಾಗಾಗಿ ಯಾವ ಥರ ನೋಡ್ತೀರಾ ನೋಡಿ ಫ್ರೆಂಡ್ಸ್. ಬರ್ಡ್ಸ್ಗಳು ಅಡ್ಜಸ್ಟ್ ಆದರೆ ಮಾತ್ರ ಈ ಥರ ತಿನ್ನೋದು, ಇಲ್ಲರೆ ಎದಕ್ಕೆ ಓಡ್ಬಿಡ್ತವೆ. ನೋಡಿ ಫ್ರೆಂಡ್ಸ್ ಯಾವ ಥರ ತಿಂತಿದ್ದೇವೆ ಅಂತ. ಬರ್ಡ್ಸ್ಗಳು ಅಡ್ಜಸ್ಟ್ ಆಗಿಬಿಟ್ಟಿದೆ ನೋಡಿ. ನನ್ನ ಪಕ್ಕದಲ್ಲಿದ್ದರೂ ಏನು ಇದು ಮಾಡೋಕ್ಕೋಗಲ್ಲ, ರೆಸ್ಪಾನ್ಸ್ ಮಾಡೋಕ್ಕೋಗಲ್ಲ. ಹಾಗಾಗಿ ಅಡ್ಜಸ್ಟ್ ಆಗಿರ್ತವೆ ಬರ್ಡ್ಸ್ಗಳು. ಈ ಪುದೀನ ಸೊಪ್ಪು ಆರಾಮಾಗಿ ಕೊಡ್ಬೋದು ಫ್ರೆಂಡ್ಸ್. ಪುದೀನ ಸೊಪ್ಪು ಅದೇ ನೋಡಿ, ನನ್ನ ಪಕ್ಕದಲ್ಲಿ ವೀಡಿಯೋಸ್ ಮಾಡ್ತಿದ್ರು ಬರ್ಡ್ಸ್ಗಳು ಯಾವ ರೀತಿ ರೆಸ್ಪಾನ್ಸ್ ಮಾಡೋದು ನೋಡಿ. ಯಾವ ಥರ ಪಕ್ಕದಲ್ಲಿ ಬಂದು ನಿಂತದೆ. ನಾವು ಸೊಪ್ಪುಗಳು ರೂಢಿ ಮಾಡಿದ್ವಿ. ಈಗ ನಾವೇ ಗಿಡದಲ್ಲಿ ಸೊಪ್ಪುಗಳು ಬೆಳೆದಿರೋದ್ರಿಂದ ನಾವು ಸೊಪ್ಪುಗಳು ಆಗಾಗ ಹಾಕ್ತಿರ್ತೀವಿ. ಸೆಕೆ ಅಲ್ವಾ ಈಗ, ಸೊಪ್ಪುಗಳು ಹಾಕ್ತಿರ್ತೀವಿ ಫ್ರೆಂಡ್ಸ್. ಸೊಪ್ಪುಗಳು ಹಾಕ್ತಾಯಿರ್ತೀವಿ. ಇವಕ್ಕೆ ಮೊಳಕೆಗಳು ಕಟ್ಟಬೇಕು. ಇವಕ್ಕೆ ಬ್ರೀಡಿಂಗ್ ಮಾಡೋಕ್ಕೆ ಇವು ಆಲ್ರೆಡಿ ಅಡಲ್ಟ್ ಆಗಿದ್ದಾವೆ ಫ್ರೆಂಡ್ಸ್. ಎಲ್ಲ ಅಡಲ್ಟ್ ಆಗಿದ್ದಾವೆ. ಮೊಳಕೆ ಕಟ್ಟಬೇಕು ಇವಕ್ಕೆ. ಹಾಕಿ ಫ್ರೆಂಡ್ಸ್. ಪುದೀನ ಸೊಪ್ಪಲ್ಲಿ ಒಳ್ಳೆ ಉಪಯೋಗ ಇದೆ. ನೀವು ಆರಾಮಾಗಿ ಪುದೀನ ಸೊಪ್ಪು ಹಾಕ್ಬೋದು. ಬೆನಿಫಿಟ್ ಇದೆ ಫ್ರೆಂಡ್ಸ್. ಪುದೀನ ಸೊಪ್ಪಲ್ಲಿ ಆಲ್ಮೋಸ್ಟ್ ಎಲ್ಲದರಲ್ಲೂ ಬೆನಿಫಿಟ್ ಇದೆ. ನೀವು ಹಾಕಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಯಾವ ಥರ ಅಡ್ಜಸ್ಟ್ ಆಗಿದ್ದಾವೆ ಬರ್ಡ್ಸ್ಗಳು ನೋಡಿ. ಕೈಲಿ ಕೊಟ್ಟರೆ ಈ ಥರ ಯಾವ ಥರ ತಿಂತಿದ್ದಾವೆ ಅಂದರೆ ಅಷ್ಟು ಅಡ್ಜಸ್ಟ್ ಆಗಿದ್ದಾವೆ ಬರ್ಡ್ಸ್ಗಳು. ನಿಮ್ಗೆ ಏನಾರು ಅಡ್ಜಸ್ಟ್ ಆಗಿದೆ ಅಂತ ನೋಡಿ ಈ ಥರ ನೀವು ಈ ಥರ ಹಿಂಗೆ ಅಡ್ಜಸ್ಟ್ ಮಾಡಿಸ್ಬೇಕು. ನೋಡಿ ಪಕ್ಕದಲ್ಲಿ ವೀಡಿಯೋಸ್ ಮಾಡ್ತಿರೋ ಬರ್ಡ್ಸ್ಗಳು ಏನಾರು ರೆಸ್ಪಾನ್ಸ್ ಮಾಡ್ತಿಲ್ಲ. ಹೆಂಗೆ ತಿಂತಿದ್ದಾವೆ ನೋಡಿ. ಪುದೀನ ಸೊಪ್ಪಲ್ವಾ, ಎಲ್ಲ ಸೊಪ್ಪು ರೂಢಿ ಮಾಡೋದ್ರಿಂದ ಆರಾಮಾಗಿ ಎಲ್ಲ ತಿನ್ಕೋತವೆ ಫ್ರೆಂಡ್ಸ್. ನೋಡಿ ಇದು ಅಷ್ಟೇ. ನೋಡಿ ಹೆಂಗೆ ತಿಂತವೆ ಎಲ್ಲ ಅಡ್ಜಸ್ಟ್. ಇಲ್ಲಿರೋ ಬರ್ಡ್ಸ್ಗಳು ಪ್ರತಿಯೊಂದು ಅಡ್ಜಸ್ಟ್ ಆಗಿದೆ. ಈಗ ಡೈಲಿ ಕ್ಲೀನ್ ಮಾಡ್ತೀವಲ್ಲ, ಅದು ನೋಡಿ ಇವರೇ ನಮಗೆಲ್ಲ ಫುಡ್ಗಳು ಹಾಕೋದಂತ ಗೊತ್ತಿರುತ್ತಲ್ಲ ಅವಕ್ಕೆ. ಅವ್ರ ಭಾಷೆ ನಮ್ಗೆ ಅದ್ರ ಮಾತುಗಳು ಅರ್ಥ ಆಗಲ್ಲ. ಆದರೂ ಅದ್ರ ಮನಸ್ಸಿನ ಭಾವನೆ ನಾವು ಅರ್ಥ ಮಾಡ್ಕೋಬೇಕಲ್ವ ಫ್ರೆಂಡ್ಸ್. ಹಾಗಾಗಿ ಬರ್ಡ್ಸ್ಗಳನ್ನು ನೀಟಾಗಿ ಕೇರ್ ತಗೊಂಡು ಈ ಬೇಸಿಗೆ ಟೈಮಲ್ಲಿ ಚೆನ್ನಾಗಿ ನೋಡ್ಕೊಡಿ, ಸೊಪ್ಪುಗಳು ಕೊಡಿ. ಇವತ್ತು ಮಾರ್ನಿಂಗ್ ಡೈಲಿ ನೈಟ್ ವೀಡಿಯೋ ಮಾಡ್ತಿದ್ದೆ, ಇವತ್ತು ಮಾರ್ನಿಂಗ್ ವೀಡಿಯೋ ಮಾಡ್ತಾಯಿದ್ದೀನಿ. ಯಾರ್ಯಾರು
ಹೊಸದಾಗಿ ನಮ್ಮ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಆದಷ್ಟು ಫ್ರೆಂಡ್ಸ್ ಗ್ರೂಪಿಗೆಲ್ಲ ಶೇರ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ಇನ್ನೊಂದು ಆದಷ್ಟು ವೀಡಿಯೋಸ್ಗಳು ಮಾಡೋಕ್ಕೂ ನಮಗೆ ಅವಕಾಶ ಆಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬರ್ಡ್ಸ್ಗಳು ಎಷ್ಟು ಅಡ್ಜಸ್ಟ್ ಆಗಿದ್ದಾವೆ ಅಂತ. ಎಲ್ಲದಕ್ಕೂ ಪ್ರತಿಯೊಂದು ಬರ್ಡ್ಸ್ಗಳಿಗೂ ಅಡ್ಜಸ್ಟ್ ಆಗಿದ್ದಾವೆ ಫ್ರೆಂಡ್ಸ್. ನೋಡಿ ಬರ್ಡ್ಸ್ ಮೀಟಿಂಗ್ ಮಾಡ್ತಿದೆ. ಇದು ಆಲ್ಮೋಸ್ಟ್ ಇದರಿಂದ ಒಂದು 5 ಚಿಕ್ಸ್ ಬಂದಿದ್ದು ಎಲ್ಲ ಸೇಲ್ ಔಟ್ ಆಗಿದ್ದಾವೆ. ಇದು ಹೊಸದಾಗಿ ತಂದಿರೋ ಟಾಪಲ್ಲಿ ಹೇಳಿದ್ನಲ್ಲ, ನಾಳೆ ವೀಡಿಯೋ ನೋಡಿದ್ರೆ ಯಾರ್ಯಾರು ವೀಡಿಯೋ ನೋಡ್ತೀರ ನಾನು ಗೊತ್ತಿರುತ್ತೆ ಅವರಿಗೆ. ಟಾಪಲ್ಲಿ ಇರೋ ಕೇಜ್ಗಳು ಹೊಸದಾಗಿ ತಂದಿರೋ ಆಲ್ರೆಡಿ ಬ್ರೀಡಿಂಗ್ ಆಗಿದ್ದಾವೆ. ನಾನು ತೋರಿಸಿರಲ್ಲ, ಅಷ್ಟೇ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಸ್ಟಾರ್ಟಿಂಗು. ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಫ್ರೆಂಡ್ಸ್ ಇದರಲ್ಲಿ. ಯಾಕಂದರೆ ಫಸ್ಟ್ ಟೈಮು ಬ್ರೀಡ್ ಮಾಡೋದ್ರಿಂದ ಅವಕ್ಕೆ ಯಾವುದೂ ನಾವು ತೊಂದರೆ ಕೊಡೋಕ್ಕೆ ಹೋಗ್ಬಾರ್ದು, ಬ್ರೀಡಿಂಗ್ ಸ್ಟಾಪ್ ಮಾಡಿಬಿಡುತ್ತೆ. ಹಾಗಾಗಿ ನೋಡಿ ಫ್ರೆಂಡ್ಸ್, ಈ ಥರ ರೆಸ್ಪಾನ್ಸ್ ಮಾಡಬಾರ್ದು ಬರ್ಡ್ಸ್ಗಳು. ಇದು ಆರಾಮ ನೋಡಿ, ಕೈ ಪಕ್ಕದಲ್ಲಿದ್ದರೆ ಹೆಂಗೆ ತಿಂತವೆ ಅಂತ. ಒಳ್ಳೆ ಬೆನಿಫಿಟ್ ಇದೆ ಪುದೀನ ಸೊಪ್ಪಲ್ಲಿ. ನಾವು ಸಾಂಬಾರು ಸೊಪ್ಪು ಕೊಡೋದ್ರಿಂದ ಏನು ಉಪಯೋಗ ಇಲ್ಲ ಫ್ರೆಂಡ್. ಅದು ಸ್ಮೆಲ್ಲಿಗೆ ಬರೀ ಸ್ಮೆಲ್ಲು ಗಮ್ಮನತೆ ಅನ್ನೋ ಉದ್ದೇಶಕ್ಕೆ ತಿಂತವೆ. ಪುದೀನ ಸೊಪ್ಪು ಮತ್ತು ಸಬ್ಬೆ ಸೊಪ್ಪು, ಪಾಲಕ್ ಸೊಪ್ಪಲ್ಲಿ ತುಂಬ ಬೆನಿಫಿಟ್ ಇದೆ ಫ್ರೆಂಡ್ಸ್. ನೀವು ಸಾಂಬಾರು ಸೊಪ್ಪು ಕೊಡೋಕ್ಕಿಂತವ ಪುದೀನ, ಪಾಲಕ್ಕು, ಸಬ್ಬೆ ಸೊಪ್ಪು ಕೊಡಿ ಫ್ರೆಂಡ್ಸ್. ಅದ್ರ ಒಳ್ಳೆ ಬೆನಿಫಿಟ್. ಅದ್ರ ಬೇಕಾದ ವಿಟಮಿನ್ಸ್ಗಳು, ಮಿನರಲ್ಸ್ಗಳು ಎಲ್ಲ ಸೊಪ್ಪುಗಳಲ್ಲೇ ಸಿಗ್ತವೆ ಫ್ರೆಂಡ್ಸ್. ಆರಾಮಾಗಿ ನಿಮಗೆ ಎಲ್ಲ ಸೊಪ್ಪುಗಳು ಪ್ರತಿಯೊಂದು ಸಿಗ್ತವೆ. ನೀವು ಕೊಡ್ಬೋದು ಫ್ರೆಂಡ್ಸ್ ಪುದೀನ ಸೊಪ್ಪು. ನಾನೀಗ ಎಲ್ಲನೂ ಹಾಕಬೇಕು ಫ್ರೆಂಡ್ಸ್. ಕುಯ್ದು ತೊಳೆದಿದ್ದೀನಿ ಆಲ್ರೆಡಿ. ಹಾಕಬೇಕು ಫ್ರೆಂಡ್ಸ್. ಯಾವುದೇ ರೀತಿ ಇದರಲ್ಲಿ ನಾವು ಇದು ಹೊಡಿಯಲ್ಲ, ಔಷಧಿ ಹೊಡಿಯೋಕೆ ಹೋಗಲ್ಲ. ನೀರು ಬಿಡೋದ್ರಿಂದ ಪುದೀನ ಸೊಪ್ಪು ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಯಾವುದೇ ಔಷಧಿ ಹೊಡಿರೋ ಸೊಪ್ಪುಗಳು ಯಾವ್ದು ಆಗಲ್ಲ. ಔಷಧಿ ಹೊಡಿಲಿ ಬಿಡಲಿ, ನಾನು ನೀಟಾಗಿ ತೊಳೆದ್ಬಿಟ್ಟೆ ಸೊಪ್ಪುಗಳು ಹಾಕೋದು ಫ್ರೆಂಡ್ಸ್. ಫ್ರೆಂಡ್ಸ್ ಎಲ್ಲಕ್ಕೂ ಹಾಕೋಣ ಮೊದಲು.